ಈಗ ಕುಮಾರಸ್ವಾಮಿ ಅಲ್ಲಿ ನಿಂತ್ಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ನನಗಂತೂ ಗ್ಯಾರಂಟಿ ಇದೆ, 100ಕ್ಕೆ 100 ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾರೆ. 100ಕ್ಕೆ 100 ಮಂಡ್ಯದಲ್ಲಿ ಸೋಲ್ತಾರೆ. ಯಾಕೆ ಮಂಡ್ಯ ಜನ ಯಾಕೆ ಕೊಡ್ತಾರೆ, ವೋಟ್ ಹಾಕ್ತಾರೆ ಅವರಿಗೆ? ಏನಾದ್ರು ಮಂಡ್ಯ ಜಿಲ್ಲೆಗೆ ಏನಾರು ಮಾಡಿದ್ರೆ ತಾನೆ ವೋಟ್ ಹಾಕೋದು ಅವ್ರಿಗೆ. ಎಲ್ಲೂ ಮಾಡಿಲ್ಲ. ಲೋಕಸಭೆಗೆ ನಿಂತ್ಕೊಳ್ಳಕ್ಕೆ ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ. ಹೋದ ಸರಿ ಮುಖ್ಯಮಂತ್ರಿ ಆಗಿರುವಾಗಲೇನೆ, ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಾಗಲೇನೆ ಅವ್ರ ಮಗ ಸೋತರು. ಅಲ್ಲಿ ಮಂಡ್ಯದಲ್ಲಿ ಮಗ ಸೋತರು. ಕಳೆದ ಬಾರಿ ಇಲ್ಲಿ ರಾಮನಗರದಲ್ಲಿ ಸೋತರು. ಈಗ ಕುಮಾರಸ್ವಾಮಿ ಅಲ್ಲಿ ನಿಂತ್ಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ನನಗಂತೂ ಗ್ಯಾರಂಟಿ ಇದೆ, 100ಕ್ಕೆ 100 ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾರೆ. 100ಕ್ಕೆ 100 ಮಂಡ್ಯದಲ್ಲಿ ಸೋಲ್ತಾರೆ. ಯಾಕೆ ಮಂಡ್ಯ ಜನ ಯಾಕೆ ಕೊಡ್ತಾರೆ, ವೋಟ್ ಹಾಕ್ತಾರೆ ಅವರಿಗೆ? ಏನಾದ್ರು ಮಂಡ್ಯ ಜಿಲ್ಲೆಗೆ ಏನಾರು ಮಾಡಿದ್ರೆ ತಾನೆ ವೋಟ್ ಹಾಕೋದು ಅವ್ರಿಗೆ. ಎಲ್ಲೂ ಮಾಡಿಲ್ಲ. ಈಗ ಕುಮಾರಸ್ವಾಮಿ ಅಲ್ಲಿ ನಿಂತ್ಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ನನಗಂತೂ ಗ್ಯಾರಂಟಿ ಇದೆ, 100ಕ್ಕೆ 100 ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾರೆ. 100ಕ್ಕೆ 100 ಮಂಡ್ಯದಲ್ಲಿ ಸೋಲ್ತಾರೆ. ಯಾಕೆ ಮಂಡ್ಯ ಜನ ಯಾಕೆ ಕೊಡ್ತಾರೆ, ವೋಟ್ ಹಾಕ್ತಾರೆ ಅವರಿಗೆ? ಏನಾದ್ರು ಮಂಡ್ಯ ಜಿಲ್ಲೆಗೆ ಏನಾರು ಮಾಡಿದ್ರೆ ತಾನೆ ವೋಟ್ ಹಾಕೋದು ಅವ್ರಿಗೆ. ಎಲ್ಲೂ ಮಾಡಿಲ್ಲ. ಇದು ಮಾನವೀಯ ಸಂದೇಶದ ಜನವಾಹಿನಿ.